ಇದು ಗ್ಯಾಂಗ್ ವಾರ್ಗಳು ನಡೆದಂತೆ ನಡೆಯುತ್ತೆ. ನೀವು ಗ್ಯಾಂಗ್ ವಾರ್ಗಳನ್ನ ಹಿಂದುತ್ವದ ವಾರ್ ಅಂತ ಕರಿತೀರಾ. ಈ ಗ್ಯಾಂಗ್ ವಾರ್ಗೂ ಹಿಂದುತ್ವಕ್ಕೂ ಸಂಬಂಧ ಇಲ್ಲ. ಹಿಂದುತ್ವದ ವಿಚಾರಕ್ಕೆ ನೀವು ಬಂದು ಹೇಳೋದಾದ್ರೆ ಒಬ್ಬನೂ ಕೂಡ ಇದುವರೆಗೂ ಜೈ ಶ್ರೀರಾಮ್ ಹೇಳಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ, ಅದಕ್ಕೋಸ್ಕರ ಕೊಲ್ತೀನಿ ಅನ್ನಲಿಲ್ಲ. ಹಾಗಿದ್ದಿದ್ರೆ ಇವತ್ತು ಬಂಗಾಳದಲ್ಲಿ ಅಥವಾ ನೀವು ಇದರಲ್ಲಿ ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳು ತಮ್ಮ ರಕ್ಷಣೆಗೋಸ್ಕರ ಟೆರರಿಸಂಗಿಳಿಬೇಕಿತ್ತು. ಪಾಕಿಸ್ತಾನದಲ್ಲಿ ಹಿಂದೂಗಳು ತಮ್ಮ ರಕ್ಷಣೆಗೋಸ್ಕರ ಟೆರರಿಸಂಗಿಳಿಬೇಕಿತ್ತು. ಇವತ್ತು ಇಂಗ್ಲೆಂಡ್ನಲ್ಲಿ ಮುಸಲ್ಮಾನರು ಹಿಂದೂಗಳೊಂದಿಗೆ ಅಥವಾ ಅಲ್ಲಿನ ಕ್ರಿಶ್ಚಿಯನ್ರೊಂದಿಗೆ ನಡ್ಕೊಳ್ತಾ ಇರೋದನ್ನ ಪ್ರತಿಭಟಿಸಲಿಕ್ಕೆ ಹಿಂದೂಗಳು ತಾವೇ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಬೇಕಾಗಿರುವಂತ ಫಂಡಿಂಗ್ ಭಾರತದಿಂದ ಹೋಗಬೇಕಿತ್ತು. ಎಲ್ರಿ ಆಗತ್ತ ಹಂಗೆ? ಜಗತ್ತಿನ ಯಾವ ಕಡೆಗಳಲ್ಲೂ ಕೂಡ ಇದುವರೆಗೂ ಒಂದೇ ಒಂದು ಹಿಂದೂ ಆರ್ಗನೈಸೇಷನ್ ಇದು ವ್ಯವಸ್ಥಿತವಾಗಿ ಟೆರರಿಸಂ ನಡೆಸುತ್ತೆ ಅನ್ನುವಂಥ ಉದಾಹರಣೆ ಇದುವರೆಗೂ ತೋರಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಹಣೆಪಟ್ಟಿ ಇರೋದು ಮುಸಲ್ಮಾನರಿಗೆ ಮಾತ್ರ.